ಮುಖಂಡರುಗಳಿಗೆ ಇದು ತುಂಬಾ ಖುಷಿ ತರುವಂತ ವಿಚಾರ ಇದು. ಯಾಕಂದ್ರೆ ಇವತ್ತಿಂದ ಒಂದೇ ದಿವಸದ ಖುಷಿ ಅಲ್ಲ ಇದು. ನಾವು ಕಳೆದ 26 ವರ್ಷದಿಂದ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮತ್ತೆ ಸಾರ್ವಜನಿಕ ಸೇವೆಗಳನ್ನ ಮಾಡ್ಕೊಂಡು ಬಂದಿದ್ದೇನೆ. ಶಾಲಾ ಮಕ್ಕಳದಿರ್ಬೋದು, ಕೋವಿಡ್ ಟೈಮ್ನಲ್ಲಿ ಇರ್ಬೋದು. ಕೋವಿಡ್ ಟೈಮ್ನಲ್ಲಿ ತಿಂಗಳಿಗಟ್ಟಲೆ ನಾವು ಜನಗಳಿಗೆ ಊಟ ಹಾಕಿರೋದಿರ್ಬೋದು, ರೇಷನ್ ಕೊಟ್ಟಿರೋದಂತಿರ್ಬೋದು, ಜನಸೇವೆ ಮಾಡಿರೋಂಥದ್ದು 26 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಈ ದಿನದಲ್ಲಿ ಏನಾಗಿದೆ ಅಂದ್ರೆ, ಈ ವರ್ಷದಲ್ಲಿ ಈ ಒಂದು ಆರೋಗ್ಯದ ಬಗ್ಗೆ ನಾವು ತುಂಬಾ ಹೆಚ್ಚಿನ ಕಾಳಜಿ ಕೊಡ್ಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಲ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಇದು. ಇದ್ರಲ್ಲಿ ಏನಂತಂದ್ರೆ ECG ಇರ್ಬೋದು, ನಿಮ್ಗೆ ಕಣ್ ಟೆಸ್ಟ್ ಇರ್ಬೋದು, ಆಮೇಲೆ ಕನ್ನಡಕ ಕೊಡುವಂಥದ್ದು ಇರ್ಬೋದು, ಬ್ಲಡ್ ಟೆಸ್ಟ್ ಇರ್ಬೋದು, ಹೃದಯ ಚಿಕಿತ್ಸೆ ECG, ಹೃದಯ ಚಿಕಿತ್ಸೆ ಅಲ್ಲ, ECG ಇರ್ಬೋದು. ಜೊತೆಗೆ ಏನಾಗಿದೆ ಅಂದ್ರೆ ನಾಡಿ ಪರೀಕ್ಷೆ ಅಂತೇಳಿ ಆಯುರ್ವೇದದಲ್ಲಿ ಒಂದಿದೆ. ಈಗ ಆ ನಾಡಿ ಪರೀಕ್ಷೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ಈಗ ಅದರಿಂದ ಕೂಡ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂತೀನಿ ನಾನು. ಸರ್, GBA ಚುನಾವಣೆ ರಾಜ್ಯ ಸರ್ಕಾರ ಮುಂದೂಡ್ತಾನೆ ಇದೆ, ನೆಪ ಒಡ್ಡಿ. ಹೌದು. ಈ JDS BJP ಒಂದು ಮೈತ್ರಿ ಆಗಿರೋದಕ್ಕೆ ಏನ್ ಭಯನಾ? ಯಾರಿಗೇನು ಆತರ ಭಯ ಏನಿಲ್ಲ. ಎಲ್ಲ JDS BJP ಮೈತ್ರಿ ಆಗಿ ಕಾಂಗ್ರೆಸ್ ಸೋಲುತ್ತೆ ಅಂತ ಭಯದಿಂದ ಅದು 100% ಇದೆ, 100% ಇದೆ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಯಾವತ್ತೂ ಎಲೆಕ್ಷನ್ ಆಗ್ಬೇಕಾಗಿತ್ತು. ಇವ್ರು ಮೈತ್ರಿ ಇದೆ ಅಂತ ಭಯಕ್ಕೋಸ್ಕರನೇ ಅವ್ರು ಮಾಡ್ತಾ ಇಲ್ಲ ಇಲ್ಲಿ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಬಿಜೆಪಿಗೆ ಬಹುಮತದಿಂದ ಬರ್ತಾರೆ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಮಾಡಬಾರ್ದು. ಎಲೆಕ್ಷನ್ ಮಾಡಿದ್ರೆ ಬಿಜೆಪಿ ಬರುತ್ತೆ, ಬಿಜೆಪಿ ರಾಜ್ಯದಲ್ಲಿ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಇವರು ಮಾಡ್ತಾ ಇಲ್ಲ. ಇಲ್ಲಿ ಎಲೆಕ್ಷನ್ ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಕುತಂತ್ರಗಳೇ ಹೊರತು ನಮ್ಮ ಬಿಜೆಪಿ JDS ಯಾರು ಮಾಡ್ತಾ ಇರೋದು ಕುತಂತ್ರಗಳಲ್ಲ. ಇದು ಒಟ್ಟಾರೆ ಕಾರ್ಯಕರ್ತರಿಗೆ ಒಂದು ಶುಭ ಹಾರೈಸಿದವರಿಗೆ ಏನ್ ಹೇಳ್ತೀರಾ ಸರ್? ಮುಂಜಾನೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಆರೋಗ್ಯ ಭಾಗ್ಯ ಕೊಡ್ಲಿ. ನಮ್ಮ ವಾರ್ಡಿನ ಎಲ್ಲಾ ನಾಗರಿಕರು ಇರ್ಬೋದು, ನಮ್ಮ ಮುಖ್ಯವಾಗಿ ಬಿಜೆಪಿ ಪಕ್ಷದಲ್ಲಿ ಇರ್ಬೋದು, ಎಲ್ಲ ನಮ್ಮ ಆತ್ಮೀಯರಿಗಿರ್ಬೋದು, ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಶುಭ ಹಾರೈಸ್ತೀನಿ. ಧನ್ಯವಾದಗಳು, ಅವರೆಲ್ಲ ಬಂದಿರೋ ಧನ್ಯವಾದಗಳು. ಥ್ಯಾಂಕ್ ಯು.